ಹೋಳಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಪೊಲೀಸ್ ಇಲಾಖೆಯಿಂದ ಶಾಂತತಾ ಸಭೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಜರುಗಿದ ಹೋಳಿ ರಂಜಾನ್ ಶಾಂತತಾ ಸಭೆಯಲ್ಲಿ ಸಿಪಿಐ ವಿನಾಯಕ್ ಬಡಿಗೇರ್ ಮಾತನಾಡಿದರು. ಹಬ್ಬಗಳ ಆಚರಣೆಯ ನೆಪದಲ್ಲಿ ಸಮಾಜದಲ್ಲಿ ಶಾಂತಿ ಕದಡುವ ಕಿಡಿಗೇಡಿತನ ಪ್ರದರ್ಶಿಸಿದರೆ ಕಠಿಣ ಕ್ರಮಗಳನ್ನು ಎದುರಿಸಬೇಕಾಗುತ್ತದೆ. ಹಿಂದಿನ ದಿನಗಳೇ ಬೇರೆ, ಮುಂದಿನ ದಿನಗಳು ಕಷ್ಟದಾಯಕವಾಗಲಿವೆ ಎಂದು ಸಿಪಿಐ ವಿನಾಯಕ್ ಬಡಿಗೇರ್ ಎಚ್ಚರಿಕೆ ನೀಡಿದರು. ರಾಮದುರ್ಗದಲ್ಲಿ ಭಾನುವಾರ ರಂಜಾನ್ ಮತ್ತು ಹೋಳಿ ಹಬ್ಬದ ಅಂಗವಾಗಿ ಪೊಲೀಸ್ ಠಾಣೆಯಲ್ಲಿ ಹಿಂದೂ ಮುಸ್ಲಿಂ ಸಮಾಜದವರ ಶಾಂತತಾ ಸಭೆಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ ತಿಂಗಳು ಮತ್ತು ಈ ತಿಂಗಳಲ್ಲಿ ಸಾಮಾಜಿಕ ತಾಣಗಳಲ್ಲಿ ಒಂದು ಸಮಾಜದ ವಿರುದ್ಧ ಮತ್ತೊಂದು ಸಮಾಜದವರು ಆಕ್ರೋಶಿತ ಪೋಸ್ಟ್ಗಳನ್ನು ಹಾಕಿ ಗಲಭೆಗಳನ್ನು ಎಬ್ಬಿಸಲು ಯತ್ನಿಸುತ್ತಿದ್ದಾರೆ. ಮುಂದೆ ಇದೇ ರೀತಿ ನಡೆದರೆ ಕಠಿಣ ದಿನಗಳನ್ನು ಎದುರಿಸಬಹುದಾಗಿದೆ ಎಂದು ತಿಳಿಸಿದರು. ಸದ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಆರಂಭಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಹೋಳಿ ಅಂಗವಾಗಿ ಹಲಗೆ ಬಾರಿಸುವುದನ್ನು ಕಡಿಮೆ ಮಾಡಬೇಕು. ಮಸೀದಿಗಳಲ್ಲಿ ಧ್ವನಿವರ್ಧಕಗಳನ್ನು ಕಡಿಮೆ ಸೌಂಡ್ ಬಳಕೆ ಮಾಡಿಕೊಳ್ಳಬೇಕು. ಇಬ್ಬರು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಶಬ್ದ ಮಾಲಿನ್ಯ ಕಾಯ್ದುಕೊಳ್ಳಬೇಕು. ಎಲ್ಲರೂ ಸಾಮರಸ್ಯದಿಂದ ಹಬ್ಬಗಳ ಆಚರಣೆ ಮಾಡಬೇಕು ಎಂದು ಹೇಳಿದರು. ಹೋಳಿ ಆಚರಣೆ ವೇಳೆ ಆಪ್ತರಿಗೆ ಮಾತ್ರ ಬಣ್ಣ ಎರಚಬೇಕು. ನಮಾಜ್ ಇಲ್ಲವೇ ಮಸೀದಿಗೆ ತೆರಳುವವರ ಮೇಲೆ ಬಣ್ಣ ಹಾಕಬಾರದು. ಆಕಸ್ಮಿಕವಾಗಿ ಬಣ್ಣ ತಗುಲಿದರೂ ಮುಸ್ಲಿಂ ಯುವಕರು ವಿಷಯವನ್ನು ದೊಡ್ಡದು ಮಾಡದೆ ಹಿರಿಯರ ಸಮಕ್ಷಮ ಪರಿಹಾರ ಕಂಡುಕೊಳ್ಳಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಕೋಮು ಭಾವನೆಗಳಿಗೆ ಧಕ್ಕೆ ಬಾರದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು. ಡಿಎಸ್ಪಿ ಚಿದಂಬರ ಮಡಿವಾಳರ ಸಭೆಯ ಅಧ್ಯಕ್ಷತೆ ವಹಿಸಿ ಸಲಹೆ ಸೂಚನೆಗಳನ್ನು ನೀಡಿದರು. ಪಿಎಸ್ಐ ಸವಿತಾ ಮುನ್ಯಾಳ್ ಸೇರಿದಂತೆ ಹಿಂದೂ ಮುಸ್ಲಿಂ ನಾಯಕರು ಸಭೆಯಲ್ಲಿ ಉಪಸ್ಥಿತರಿದ್ದರು. ನೀವು ಹಾಕಿದ ಬಣ್ಣಕ್ಕೆ ಅಪೋಸ್ ಮಾಡಿದ್ರ ನಾನು ಕೇಸ್ ಮಾಡ್ತೀನಿ. ನಾವು ನಷ್ಟ ಕರೆಸ್ತೀನಿ, ನಿಮ್ನ ಯಾವನು ಕರೆಸೋದಿಲ್ಲ. ಅವತ್ತು ನಿಮ್ನ ಯಾರು ಟಚ್ ಮಾಡೋದಿಲ್ಲ. ನನಗೆ ನೀವು ಬೇಕು ಆಗಿಲ್ಲ. ಆಮೇಲೆ ಸ್ಪೆಷಲಿ PUC ಸೆಕೆಂಡ್ PUC ಎಕ್ಸಾಮ್ ಸ್ಟಾರ್ಟ್ ಅದಾವ. ನಿಮ್ಮ ಸೌಂಡು, ನಿಮ್ಮ ಡಿಜೆ ಏನೇ ಇರಲಿ, ಅದು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯೋರಿಗೆ ಹೆಲ್ಪರ್ ಆಗತೈತಿ ಅಂತ ಹೇಳಿ ಕಂಪ್ಲೇಂಟ್ ಬಂದ್ರೆ ಇಮಿಡಿಯೇಟ್ ಬಂದ್ ಮಾಡಿಸ್ತೀವಿ. ನಾವು ಈ ವರ್ಷ ನಾವು ನಿರ್ಧಾರ ಮಾಡ್ತೀವಿ. ನೀವು ಆಯೋಜಕರ ಮೇಲೆ ನಾನು ಕೇಸ್ ಮಾಡದೇ ಇರ್ಬೋದು, ಬಟ್ ಡಿಜೆ ಯಾವ ಕೊಟ್ಟಿದಾನಲ್ಲ ವಾಪಸ್ ತಗೊಂಡು ಹೋಗುವಾಗ ಡಿಜೆ ಮಾತ್ರ ವಾಪಸ್ ಸ್ಟೇಷನ್ ಬರ್ತೈತಿ. ಅದೇ ನಾವು ಮನೆಗಂತೂ ಹೋಗುದಿಲ್ಲ. ಡಿಜೆ ಓನರ್ಸ್ಗೆನ ನಾವು ಬರೀದ್ ಕೊಡ್ತೀವಿ, ಅಲ್ಲಿ ಕೇಳ್ರಿ. ಅದನ್ನಿಲ್ಲಿ ನಾನು ಪೂರ್ತಿ ಎಲ್ಲರ ಮುಂದೆ ಮಾತಾಡುದಿಲ್ಲ. ಯಾರು ವಿತೌಟ್ ಪರ್ಮಿಷನ್ ಹಚ್ತೀರಿ ನಾನು ಎದ್ಕೊಂಡ್ ಬರ್ತೀನಿ. ಅದೇನಾಗ್ತದ ಆಗ್ಲಿ ಮುಂದೆ. ನೀವು ಅಲ್ಲಿ ಅಬ್ಜೆಕ್ಟ್ ಮಾಡ್ತೀರಾ, ನಾ ಏನೂ ಮಾಡೋದಿಲ್ಲ, ಬಿಟ್ಟು ಬರ್ತೀನಿ, ವಿಡಿಯೋ ಮಾಡ್ಕೋತೀನಿ, ಬಿಟ್ಟು ಬರ್ತೀನಿ. ಪೊಲೀಸ್ ಕೆಲಸಕ್ಕೆ ಅಡೆತಡೆ ಮಾಡಿದ್ರು. 353 FIR ಕೇಸ್ ಮಾಡಿ. ನಾವು ಈಗ ಒಂದೇ ಇದಕ್ಕೆ ಬಂದಿದ್ದೀವಿ. ಯಾರ ನೀವು ಕಾನೂನಿಗೆ ವಿರುದ್ಧವಾಗಿ ಏನೇ ಮಾಡಲಿ, ನೋ ಮೋರ್ ಕಾಂಪ್ರಮೈಸ್. ಯಾರನ್ನೂ ಕರೆಸೋದಿಲ್ಲ. ಅವ್ರನ್ನ ಈ ಕಡೆ ಒಂದು ಗುಂಪು ಕುಂಡರಿಸಿ ಮಾತುಕತೆ ಮಾಡಿ ಮುಗಿಸೋದಿಲ್ಲ. FIR ಫೈನಲ್ ರೆಸಾರ್ಟ್. ಬೇಕಾದವ್ರು ಬರ್ರಿ, ಏನ್ ಕೊಡ್ತೀರಿ FIR ಕೊಡ್ರಿ. ಸುಳ್ಳಿದ್ರೆ ಉಲ್ಟಾ ನಿಮ್ಮ ಮೇಲೆ ಕೇಸು. ನೀವು ಕೊಟ್ಟಂತ ಕೇಸ್ ಸುಳ್ಳಿದ್ರೆ ಉಲ್ಟಾ ನಿಮ್ಮ ಮೇಲೆ ಕೇಸು. ಸತ್ಯ ಆಯ್ತಂದ್ರೆ ಚಾರ್ಜ್ ಶೀಟ್. ಈ ಒಂದು ಶಾಂತಿ ಸಭೆ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಶಾಂತಿ ಸಭೆಗೆ ತಾವೆಲ್ಲರೂ ಬಂದಿದ್ದೀವಿ. ಆಲ್ರೆಡಿ ನಮ್ಮ CPI ಅವರು ಮಾತಾಡಿದ್ದಾರೆ. ಏನನ್ನು ಈ ವರ್ಷದ ಹಬ್ಬಗಳಿಗೆ ಸಂಬಂಧಪಟ್ಟಂಥ ನಿಯಮಾವಳಿಗಳು ಎಲ್ಲರಿಗೂ ಸ್ವಾಗತ ಕೋರುತ್ತಿದ್ದಕ್ಕೆ ನಾನು ಹೇಳುವಂಥದ್ದು ಏನಿಲ್ಲ. ಯಾಕಂತಂದರೆ ಇಲಾಖೆ ವತಿಯಿಂದ ಸರ್ಕಾರದಿಂದ ಸಾಕಷ್ಟು ನಿರ್ದೇಶನಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅವು ಆಯಾ ಕಾಲಕ್ಕೆ ತಕ್ಕಂಗೆ ಇರ್ತಾವೆ. ಬಟ್ ಇವೇನಿರ್ತಾವಂತಂದ್ರೆ ಕಾಮನ್ ಆಗಿ ನಮ್ಮ ಚೀಫ್ ಆಫೀಸ್ನಿಂದ ಏನಾದರೂ ನಿರ್ದೇಶನ ಬಂದಿದೆ ಅದರ ಅರ್ಥ ಅದರಲ್ಲಿ ಹಲವಾರು ವಿಷಯಗಳು ನಮ್ಮ ಊರಿಗೆ ಸಂಬಂಧಪಡ್ತಾವೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಜನರಲ್ ಆಗಿ ಬಂದಿರ್ತವೆ. ಅದನ್ನು ಹೊರತುಪಡಿಸಿ ನಮ್ಮ ಊರಿಗೆ ಒಂದು ಇಲ್ಲಿಯ ರೀತಿ ರಿವಾಜು, ಇಲ್ಲಿಯ ಪದ್ಧತಿ ಕೆಲವೊಂದಿಷ್ಟು ಬದಲಾವಣೆ ಸಣ್ಣ ಪುಟ್ಟ ನಮ್ಮ ಚೇಂಜಸ್ ಇರ್ತವೆ. ಅದೆಲ್ಲನೂ ಶೇರ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಇವತ್ತಿನ ದಿವಸ ಇದನ್ನು ಇವೆಲ್ಲನೂ ಸೇರಿಸಿದ್ರೆ ಅಲ್ಟಿಮೇಟ್ಲಿ ನಮ್ಮ ಉದ್ದೇಶ ಒಂದೇ ಇರಬೇಕು. ಏನು
ಯಾವುದೇ ಹಬ್ಬ ಬರಲಿ, ಇವತ್ತು ಹಿಂದೂಗಳಿಗೆ ಸಂಬಂಧಪಟ್ಟಂತಿರಲಿ, ಮುಸಲ್ಮಾನರಿಗೆ ಸಂಬಂಧಪಟ್ಟಂತಿರಲಿ, ಬೌದ್ಧರಿಗಿರಲಿ, ಕ್ರೈಸ್ತರಿಗಿರಲಿ, ಜೈನರಿಗೆ, ಪ್ರತಿಯೊಬ್ಬರಿಗೂ ಅವ್ರದೇ ಆದಂಥ ಆಚರಣೆಗಳು ಇರ್ತಾವೆ, ವಿಧಿವಿಧಾನಗಳು ಇರ್ತಾವೆ, ಅವ್ರದೇ ಆದಂಥ ಒಂದು ಕಲ್ಚರ್, ಸಂಸ್ಕೃತಿಯ ಹಿನ್ನೆಲೆ ಇರುತ್ತೆ, ತಲಾಂತರದಿಂದ ಬಂದಂಥ ಆ ಪದ್ಧತಿಗಳು. ಸಾಮಾನ್ಯ ದಿನಮಾನಗಳಲ್ಲಿ ಏನಾಗುತ್ತೆ, ಯಾವುದೂ ಅಷ್ಟೊಂದು ಸೀರಿಯಸ್ ಆಗಿದೆ. ಆದರೆ ಪವಿತ್ರವಾಗಿ ಆಚರಿಸುವಂಥ ಯಾವುದೇ ಹಬ್ಬಗಳಲ್ಲಿ ಡಿಸ್ಟರ್ಬೆನ್ಸ್ ಆದ್ರೆ ಯಾರಿಗೂ ಸರಿ, ಅಲ್ಲಿ ಇಂಡಿವಿಜುವಾಲಿಟಿ ಹೋಗ್ಬಿಡುತ್ತೆ, ವೈಯಕ್ತಿಕ ಅನ್ನುವಂಥ ವಿಷಯ ಅಲ್ಲಿಂದ ಹೋಗಿಬಿಡುತ್ತೆ. ಅವಾಗ ಅದು ಸಮುದಾಯ ಅನ್ನುವಂಥ ವಿಷಯಕ್ಕೆ ಬರುತ್ತೆ. ಹೀಗಾಗಿ ಆ ಸಂದರ್ಭದಲ್ಲಿ ನಾನು ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡ ಹೊರತಾಗಿಯೂ ಕೂಡ ಸಾಕಷ್ಟು ಸಣ್ಣ ಪುಟ್ಟ ಘಟನೆಗಳು. ಇವತ್ತಿನ ನಾವು ಮೀಟಿಂಗ್ ಕರೆದ ಉದ್ದೇಶನೇ ಅದು.